ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ಕಥಾನಕದಲ್ಲಿ ದ್ವಾರಕೆಯ ಹೊಸದಾದ ನಿರ್ಮಾಣ ಮತ್ತು ಇಂದ್ರನ ಆದೇಶದಂತೆ ದ್ವಾರಕೆಗೆ ಬಂದಂತಹ ನಾರದರಿಂದ ಸಕಲ ಯಾದವರ ಸಮಕ್ಷದಲ್ಲಿ ಕೃಷ್ಣನ ಲೀಲೆಗಳ ವರ್ಣನ ಬಗ್ಗೆ ಕೇಳಿದೆವು. ಹರಿವಂಶದ ವಿಷ್ಣು ಪರ್ವದ 102ನೇ ಅಧ್ಯಾಯದಲ್ಲಿ ಇವತ್ತು ಅದೇ ನಾರದರಿಂದ ಕೃಷ್ಣನ ಲೀಲೆಗಳ ಮುಂದುವರಿದ ವರ್ಣನೆಯನ್ನು ಕೇಳ್ತೇವೆ. ಸಾಧಿತಾಹ ಮೌರವಾಃ ಪಾಶಾಃ ನಿಸುಂದ ನರಕೌ ಹತೌ ಕೃತಃ ಕ್ಷೇಮ್ಯಃ ಪುನಃ ಪಂಥಾಃ ಪುರಂ ಪ್ರಾಗ್ಜ್ಯೋತಿಷಂ ಪ್ರತಿ. ಯಾದವರೇ, ಭಗವಂತನಾದ ಕೃಷ್ಣ ಮುರಾಸುರನ ಪಾಶಗಳನ್ನು ಕತ್ತರಿಸಿ ಹಾಕಿದ, ನಿಸುಂದ ನರಕಾಸುರನನ್ನು ಸಂಹಾರ ಮಾಡಿದ, ಪ್ರಾಗ್ಜ್ಯೋತಿಷ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಸಕಲ ಸಂಪತ್ತನ್ನು ಮತ್ತು 16,100 ಜನ ಸ್ತ್ರೀಯರನ್ನು ಕೂಡ ಅಪಹರಿಸಿಕೊಂಡು ಬಂದ. ಹಿಂದೆ ಈತನೇ ದಾಕ್ಷಿಣಾತ್ಯ ರಾಜರ ಬೆಂಬಲ ಪಡೆದಂತಹ ರುಕ್ಮಿಣಿಯನ್ನ ಯುದ್ಧದಲ್ಲಿ ಸೋಲಿಸಿ ಆತನ ಸಹೋದರಿಯಾದ ರುಕ್ಮಿಣಿಯನ್ನು ಅಪಹರಿಸಿ ತಂದಿದ್ದ. ಜಾರೂತಿ ಎಂಬ ನಗರದಲ್ಲಿದ್ದಂತಹ ಆಫೃತಿ ಎಂಬಾತನನ್ನ, ಕ್ರಾಸನನ್ನ, ಶಿಶುಪಾಲನನ್ನ ಪರಾಜಿತನನ್ನಾಗಿ ಮಾಡಿದ್ದ. ಶತಸಂಗನನ್ನ, ದಂತವಕ್ತ್ರನನ್ನ ಆತ ಪರಾಜಿತನನ್ನಾಗಿ ಮಾಡಿದ್ದ. ಇಂದ್ರಜುಮ್ನ, ಕಾಲಯವನ, ಕಶೇರುವಂತನು ಈತನ ಕೈಯಲ್ಲಿ ಸಂಹತರಾದರು. ಶಾಲ್ವರಾಜ ಈತನ ಕೈಯಿಂದ ಸತ್ತವರಲ್ಲಿ ಮತ್ತೊಬ್ಬ ರಾಕ್ಷಸ. ಜಿಮತ್ಸೇನ ರಾಜನನ್ನು ಕೃಷ್ಣ ಕೊಂದಿದ್ದ. ಮಹೇಂದ್ರ ಪರ್ವತದಲ್ಲಿದ್ದಂತಹ ಗೋಪತಿ ತಾಲಕೇತು ಮತ್ತು ಎಂಬ ಹೆಸರಿನ ಮಹಾಭೋಜರನ್ನ ಹಿಡಿದು ಇರಾವತಿ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆತನನ್ನು ಸಂಹಾರ ಮಾಡಿದ್ದ. ಹಂಸ ದಿವಿಕರ್ ಎಂಬ ದಾನವರನ್ನು ಈತ ಅಕ್ಷಪ್ರಪತನ ಎಂಬ ಸ್ಥಳದಲ್ಲಿ ಸಂಹಾರ ಮಾಡಿದ. ಕಾಶಿರಾಜನನ್ನು ಸಂಹಾರ ಮಾಡಿ ಆತನ ಪ್ರಜೆಗಳನ್ನು ಸಂಹಾರ ಮಾಡಿ ವಾರಾಣಸಿಯನ್ನು ಕೂಡ ಸುತ್ತಾಕಿದ್ದ. ಯಮರಾಜನನ್ನ ಜಯಿಸಿ ಯಮಲೋಕದಿಂದ ಇಂದ್ರಸೇನನ ಮಗನನ್ನ ಹಿಂದಕ್ಕೆ ತಗೊಂಡು ಬಂದಿದ್ದ. ಲೋಹಿತ ಪರ್ವತ ಶಿಖರಕ್ಕೆ ಹೋಗಿ ಮಹಾಬಲಿಷ್ಠನಾದಂತಹ ವರುಣನನ್ನ ಆತ ಅಲ್ಲಿ ಸೋಲಿಸಿದ್ದ. ಪಾರಿಜಾತ ವೃಕ್ಷವನ್ನು ತಂದಂತಹ ಘಟನೆ ಅಂತೂ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಅಯೋಧ್ಯ ನಗರದ ರಾಜಕುಮಾರಿಯಾದಂತಹ ಮತ್ತು ಗಾಂಧಾರಿ ಎಂಬ ಹೆಸರುಳ್ಳಂತಹ ಸತ್ಯ ಅಥವಾ ನೀಲಾಳನ್ನ ಮದುವೆಯಾಗಿದ್ದ ಅವನು 100 ಜನ ರಾಜರನ್ನ ಆ ಸಂದರ್ಭದಲ್ಲಿ ಸಂಹರಿಸಿದ್ದ. ಗಾಂಧೀವ ಧನಸ್ಸನ್ನ ಹಿಡಿದು ಯುದ್ಧ ಮಾಡುತ್ತಿದ್ದಂತಹ ಅರ್ಜುನನನ್ನ ಕುಂತಿಯ ಸಮಕ್ಷದಲ್ಲೇ ಕೃಷ್ಣ ಸೋಲಿಸಿ ತನ್ನ ಪರಾಕ್ರಮವನ್ನ ಪ್ರಸಿದ್ಧಪಡಿಸಿದ್ದ. ಅದೇ ಸಂದರ್ಭದಲ್ಲಿ ದ್ರೋಣ, ಅಶ್ವತ್ಥಾಮ, ಕೃಪ, ಕರ್ಣ, ಭೀಷ್ಮ, ದುರ್ಯೋಧನ ಇವರೆಲ್ಲರನ್ನು ಕೂಡ ಸೋಲಿಸಿದ್ದ. ಸವೀರರಾಜನ ಪುತ್ರಿಯನ್ನ ಬಲಾತ್ಕಾರವಾಗಿ ಅಪಹಾರ ಮಾಡಿಕೊಂಡು ಬಂದು ಮದುವೆಯಾಗಿದ್ದ. ಈತನೇ ಹಿಂದೆ ವಾಮನಾವತಾರ ತಾಳಿದ್ದಾಗ ಬಲಿಚಕ್ರವರ್ತಿಯನ್ನು ಮೆಟ್ಟಿ ನಿಂತು 3 ಲೋಕಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದ. ಮಹಾಪರಾಕ್ರಮಿಯಾದಂತಹ ಶಿವಭಕ್ತನಾದಂತಹ ಬಾಣಾಸುರನನ್ನ ಈತ ಪರಾಜಯಗೊಳಿಸಿದ್ದ. ಅದರ ಕಥೆಯನ್ನು ನಾವು ಹರಿವಂಶದ ಮುಂದಿನ ಭಾಗದಲ್ಲಿ ನೋಡುತ್ತಿದ್ದೇವೆ. ಕಂಸನ ಮಂತ್ರಿಗಳಾದಂತಹ ಪೀಠ, ಪೈಠಿಕ, ಅಸಿಲೋಮ ಮೊದಲಾದವರನ್ನು ಇವನು ಸಂಹಾರ ಮಾಡಿದ್ದ. ಜೃಂಭ, ಅಹಿರಾವಣ, ವಿರೂಪ ಮೊದಲಾದ ರಾಕ್ಷಸನನ್ನ ಅವನು ಸಂಹರಿಸಿದ್ದ. ಕಾಲಿಯ ನಾಗನನ್ನು ಮೆಟ್ಟಿ ನಿಂತು ಆತನನ್ನ ದೂರದ ಸಾಗರಕ್ಕೆ ಕಳಿಸಿದಂತ ಕಥೆಯಂತೂ ಹಿಂದೆಯೇ ಬಂದಿತ್ತು, ಅದು ಪ್ರಸಿದ್ಧವಾಗಿದೆ. ತನ್ನ ಗುರುಗಳಾದಂತಹ ಸಾಂದೀಪನಿ ಋಷಿಗಳ ಮಗನನ್ನ ಯಮರಾಜನನ್ನ ಸೋಲಿಸುವುದರ ಮೂಲಕ ಬದುಕಿಸಿ ಹಿಂದೆ ತಗೊಂಡು ಬಂದಿದ್ದ. ಹೀಗೆ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಅವನು ಮಾಡ್ತಾನೆ ಇರ್ತಾನೆ ಮೇಲಿನ ಮೇಲೆ. ಇಂದ್ರನಿಗೆ ಪ್ರೀತಿ ಮಾಡುವುದಕ್ಕಾಗಿ ನರಕಾಸುರನನ್ನು ಸಂಹಾರ ಮಾಡಿ ಅವನಲ್ಲಿದ್ದಂತ ಕರ್ಣಕುಂಡಲಗಳನ್ನ ದೇವಮಾತೆಯಾದಂತಹ ಅದಿತಿಗೆ ಈತ ತಂದು ಕೊಟ್ಟಿದ್ದ. ಅಸಂಖ್ಯಾತ ಕಾರ್ಯಗಳನ್ನ ಹೀಗೆ ಮಾಡಿ ಕೊನೆಗೆ ಆತ ಪರಂಧಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ದ್ವಾರಕೆಯನ್ನ ಸಮುದ್ರದಲ್ಲಿ ಮುಳುಗಿಸಿ ಬಿಡ್ತಾನೆ.
ವಾಸುದೇವನ ಅಭಿಪ್ರಾಯವನ್ನು ತಿಳಿದಿರುವಂತಹ ಸ್ವಯಂ ಸಮುದ್ರವೇ ಈ ದ್ವಾರಕಾ ನಗರವನ್ನ ತನ್ನ ಜಲದಲ್ಲಿ ಲೀನ ಮಾಡಿಕೊಂಡು ಬರುತ್ತದೆ ಎಂಬುದಾಗಿ ಅದರ ಅರ್ಥವನ್ನು ಗಮನಿಸಬೇಕು. ಮುಂದೆ ದ್ವಾರಕಾ ನಗರದಲ್ಲಿ ವಾಸ ಮಾಡುವಂಥವ್ರು ಯಾರು ಕೂಡ ಉಳಿದಿರೋದಿಲ್ಲ. ಅಲ್ಲಿ ಬಾಲಕನು ಆಟದ ಸಾಮಾನುಗಳನ್ನು ಇಟ್ಕೊಂಡು ಆಟವಾಡುವಂತೆ ಮಹಾಪರಾಕ್ರಮಿಯಾದಂತಹ ಕೃಷ್ಣ ತಾನು ಈ ಜಗತ್ತಿನ ಚರಾಚರ ವಸ್ತುಗಳ ಜೊತೆಗೆ ಆಟವಾಡ್ತಿರ್ತಾನೆ. ಆತನ ಸಾಮರ್ಥ್ಯವನ್ನ, ಶಕ್ತಿಯನ್ನ ಅಳೆಯುವುದು ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಅನೇಕ ನಾಮಗಳಿಂದ ಆತ ವರ್ಣಿತನಾಗಿದ್ದಾನೆ, ಅನೇಕ ಮಹಿಮೆಗಳಿಂದ ಪೂರ್ಣನಾಗಿದ್ದಾನೆ. ಎಲ್ಲ ಈ ಸಂಗತಿಗಳನ್ನು ತಪಸ್ಸಿನ ಪ್ರಭಾವದಿಂದ ತಿಳಿಯುವ ಶಕ್ತಿಯುಳ್ಳಂತಹ ವೇದವ್ಯಾಸರೇ ಈ ಕಥೆಗಳನ್ನು ನನಗೆ ನಾರದನಿಗೆ ಹೇಳಿದ್ರೆ ಅದನ್ನೇ ನಾನು ಕೂಡ ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ ನಾರದರು ಗೋವಿಂದನ ಸ್ತೋತ್ರವನ್ನು ಮಾಡಿ ಆತನಿಂದ ಸತ್ಕೃತರಾಗಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದರು ಅನ್ನುವಲ್ಲಿಗೆ 102ನೇ ಅಧ್ಯಾಯ ಮುಗಿದಿದೆ. 103ನೇ ಅಧ್ಯಾಯದಲ್ಲಿ ಜನಮೇಜಯ ಕೇಳಿದ ಕೃಷ್ಣನ ಸಾವಿರಾರು ಮಡದಿಯರಲ್ಲಿ 8 ಮಂದಿ ಪ್ರಧಾನ ಮಹಿಷಿಯರು ಅಂತ ನಾವು ಕೇಳಿದ್ದೇವೆ. ಅವರ ಸಂತಾನಗಳನ್ನು ನೀವು ವರ್ಣನೆ ಮಾಡಿ ಎಂಬುದಾಗಿ ಜನಮೇಜಯ ಕೇಳಿದಾಗ ವೈಶಂಪಾಯನ ಹೇಳಿದರು, ಅಷ್ಟೌ ಮಹಿಷ್ಯ ಪುತ್ರಿಣ್ಯಃ ಇತಿ ಪ್ರಾಧಾನ್ಯ ಸ್ಮೃತಾಃ ಸರ್ವಾಃ ವೀರಪ್ರಜಾಶ್ಚೈವ ತಾಶ್ವಪತ್ಯಾನಿ ಮೇ ಶೃಣು. ರುಕ್ಮಿಣಿ, ಸತ್ಯಭಾಮೆ, ನಗ್ನಜಿತನ ಮಗಳಾದಂತಹ ಸತ್ಯ, ಶಿಬಿದೇಶದ ರಾಜಕುಮಾರಿಯಾದ ಸುದತ್ತ, ಲಕ್ಷಣ, ಮಿತ್ರವಿಂದ, ಕಾಲಿಂದಿ, ಜಾಂಬವತಿ, ಪೌರವಿ ಮತ್ತು ಮದ್ರದೇಶದ ರಾಜಕುಮಾರಿಯಾದ ಸುಭೀಮ, ಹೀಗೆ ಇವರೆಲ್ಲರೂ ಕೃಷ್ಣನ ಪಟ್ಟದರಸಿಯರು. 8 ಅಲ್ಲದೆ ಈ ಕನ್ನಡದ ವ್ಯಾಖ್ಯಾನದಲ್ಲಿ ನಾವು ಇಬ್ಬರು ಪ್ರತ್ಯೇಕ ಹೆಸರುಗಳನ್ನು ಕೂಡ ಕೇಳ್ತೀವಿ. ರುಕ್ಮಿಣಿ ಗರ್ಭದಲ್ಲಿ ಮೊದಲು ಹುಟ್ಟಿದವನು ಪ್ರದ್ಯುಮ್ನ, ಆ ಬಳಿಕ ಚಾರುದೇಶ, 3ನೇಯವನು ಚಾರುಭದ್ರ, 4ನೇಯವನು ಚಾರುಗರ್ಭ, ಆ ಬಳಿಕ ಸುದೇಶ್ನ, ಧ್ರುವ, ಸುಷೇಣ, 8ನೇಯವನು ಚಾರುಗುಪ್ತ, 9ನೇ ಆತ ಚಾರುವಿಂದ, ಕೊನೆಯವನು ಚಾರುಬಾಹು, 11ನೇಯವಳಾಗಿ ಚಾರುಮತಿ ಎಂಬ ಕನ್ಯೆ ಕೃಷ್ಣನಿಂದ ರುಕ್ಮಿಣಿಯಲ್ಲಿ ಹುಟ್ಟಿದ್ದರು. ಕೃಷ್ಣನಿಗೆ ಸತ್ಯಭಾಮಾ ದೇವಿಯಲ್ಲಿ ಭಾನು, ಭೀಮರಥ, ಕ್ಷುಪ, ರೋಹಿತ, ದೀಪ್ತಿಮಂತ, ತಾಮ್ರದಾಕ್ಷ ಮತ್ತು ಜಲಾಂತಕ ಎಂಬುದಾಗಿ 4 ಜನ ಗಂಡು ಮಕ್ಕಳು. ಭಾನು, ಭೀಮಲಿಕ, ತಾಮ್ರಪರ್ಣಿ, ಜಲಂಧಮ ಎಂಬುದಾಗಿ 4 ಜನ ಗಂಡು ಮಕ್ಕಳು ಕೂಡ ಹುಟ್ಟಿದ್ರು. ಜಾಂಬವತಿಯ ಗರ್ಭದಲ್ಲಿ ಕೃಷ್ಣನಿಗೆ ಸಾಂಬ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದ. ಆ ಬಳಿಕ ಮಿತ್ರವಂತ, ಮಿತ್ರವಿಂದ ಎಂಬ ಗಂಡು ಮಕ್ಕಳು, ಮಿತ್ರವತಿ ಎಂಬ ಹೆಣ್ಮಗಳು, ಮಿತ್ರಬಾಹು, ಸುನೀತ ಎಂಬ 2 ಗಂಡು ಮಕ್ಕಳು. ನಗ್ನಜಿತನ ಮಗಳಾದಂತಹ ಸತ್ಯಾಳ ಸಂತಾನ ಮುಂದೆ ಹೇಳ್ತೇನೆ. ಭದ್ರಕಾರ, ಭದ್ರವಿಂದ ಎಂಬ 2 ಗಂಡು ಮಕ್ಕಳು, ಭದ್ರವತಿ ಎಂಬ ಹೆಣ್ಣುಮಗಳು. ಶಿಬಿದೇಶದ ರಾಜಕುಮಾರಿಯಾದ ಸುದತ್ತಾಳ ಗರ್ಭದಲ್ಲಿ ಕೃಷ್ಣನಿಗೆ ಸಂಗ್ರಾಮಜಿತ್, ಸತ್ಯಜಿತ್, ಸೇನಜಿತ್ ಮತ್ತು ಸಪತ್ಜಿತ್ ಎಂಬ 4 ಜನ ಮಕ್ಕಳು. ಮದ್ರದೇಶದ ಸುಭೀಮಾಳ ದಾಂಪತ್ಯದಿಂದ ಕೃಷ್ಣನಿಗೆ ಜನಿಸಿದ ಮಕ್ಕಳು ವ್ರಕಾಶ್ವ, ವ್ರಕ ನಿರವೃತಿ, ಕುಮಾರ ವ್ರಕದೀಪ್ತಿ ಎಂಬ 3 ಜನ ಮಕ್ಕಳು. ಲಕ್ಷಣೆಯ ಮಕ್ಕಳ ನಾಮಗಳು ಹೀಗಿವೆ: ಗಾತ್ರವಂತ, ಗಾತ್ರಗುಪ್ತ, ಗಾತ್ರವಿಂದ ಮತ್ತು ಗಾತ್ರವತಿ ಎಂಬ ಹೆಣ್ಮಗಳು. ಕಾಲಿಂದಿ ಯಮುನಾ ನದಿಯ ಸೋದರಿ ಈಕೆ. ಅವಳ ಗರ್ಭದಲ್ಲಿ ಕೃಷ್ಣನಿಗೆ ಜನಿಸಿದ ಮಕ್ಕಳು ಅಶ್ರುತ, ಶ್ರುತ ಸಂಹಿತ ಎಂಬುವರು. ಅದರಲ್ಲಿ ಅಶ್ರುತನನ್ನ ಕೃಷ್ಣ ತನ್ನ ಮತ್ತೊಬ್ಬ ಪತ್ನಿಯಾದಂತಹ ಶ್ರುತಸೇನ ಎಂಬಾಕೆಗೆ ಕೊಟ್ಟ, ದತ್ತು ಕೊಟ್ಟ ಎಂಬುದಾಗಿ ಅದರ ಅರ್ಥ ಕಾಣಿಸ್ತದೆ. ಕಾಲಿಂದಿಯಲ್ಲಿ ಹುಟ್ಟಿದಂತಹ ತನ್ನ ಮಗನನ್ನ ಅಶ್ರುತನ ಎಂಬ ಹೆಸರಿನವನ್ನ ಮತ್ತೊಬ್ಬ ಭಾರ್ಯಾದಂತಹ ಶ್ರುತಸೇನಿಗೆ ಕೊಟ್ಟ ಬಳಿಕ ಕೃಷ್ಣ ಅವರಿಬ್ಬರಿಗೂ ಹೇಳಿದ, ಏಷವಾ ಉಭಯೋರಸ್ತು ತಾಯಾದ ಶಾಶ್ವತಿ ಸಮಾಹ. ಈತ ನೀವಿಬ್ಬರಿಗೂ ಮಗನಾಗಿ ಬಹಳ ಕಾಲದವರೆಗೆ ಬಾಳಲಿ. ಬೃಹತಿ ಎಂಬ ಕೃಷ್ಣನ ಮತ್ತೊಬ್ಬಳು ಪತ್ನಿ, ಅವಳಲ್ಲಿ ಹುಟ್ಟಿದವನು ಗದ ಎಂಬಾತ. ಶೈಬ್ಯಾಳ ಗರ್ಭದಲ್ಲಿ ಅಂಗದ, ಕುಮುದ ಮತ್ತು ಶ್ವೇತ ಎಂಬ 3 ಜನ ಮಕ್ಕಳು. ಶೈಬ್ಯಗೆ ಶ್ವೇತ ಎಂಬ ಹೆಸರಿನ ಹೆಣ್ಮಗಳು ಇದ್ದು, ಕೃಷ್ಣನಿಗೆ ಸುದೇವ ಎಂಬ ಪತ್ನಿಯ ಗರ್ಭದಲ್ಲಿ ಅಗಾವಹ, ಸುಮಿತ್ರ, ಶುಚಿ, ಚಿತ್ರರಥ ಮತ್ತು ಚಿತ್ರಸೇನ ಎಂಬ ಗಂಡು ಮಕ್ಕಳು. ಚಿತ್ರ ಮತ್ತು ಚಿತ್ರವತಿ ಎಂಬ ಹೆಣ್ಣು ಮಕ್ಕಳು ಹುಟ್ಟಿದರು. ಕೌಶಿಕಿ ಎಂಬ ಪತ್ನಿಯ ಗರ್ಭದಲ್ಲಿ ವನಸ್ತಂಭ, ಸ್ತಂಭವನ, ನಿವಾಸನ
ಅವನಸ್ತಂಭ, ಹೀಗೆ 4 ಜನ ಮಕ್ಕಳು. ಸಂಭವತಿ ಎಂಬ ಹೆಣ್ಣುಮಗಳು, ಸುತಸೋಮ ಎಂಬ ಪತ್ನಿಯಲ್ಲಿ ಉಪಸನ್ನ, ಶಂಕು, ವಜ್ರಾಂಶು, ಕ್ಷಿಪ್ರ ಎಂಬ 4 ಜನ ಗಂಡು ಮಕ್ಕಳು. ಯೌಧಿಷ್ಠಿರಿ ಅಂತ ಕೃಷ್ಣನ ಮತ್ತೊಬ್ಬಳು ಪತ್ನಿ, ಅವಳಲ್ಲಿ ಯುಧಿಷ್ಠಿರ, ಕಪಾಲಿ, ಗರುಡ ಎಂಬ 3 ಜನ ಮಕ್ಕಳು ಹುಟ್ಟಿದ್ರು. ಹೀಗೆ ಕೃಷ್ಣನಿಗೆ ಅವನ ಪತ್ನಿಯರಲ್ಲಿ ಸಾವಿರಾರು ಜನ ಗಂಡು ಮಕ್ಕಳು ಹುಟ್ಟಿದ್ರು. ಕೃಷ್ಣನಿಗೆ ಒಟ್ಟು 1,80,000 ಮಕ್ಕಳಿದ್ರು ಎಂಬುದಾಗಿ ನಾವು ಕೇಳಿದ್ದೇವೆ. ಇವರೆಲ್ಲರೂ ಕೂಡ ಯುದ್ಧ ವಿಶಾರದರಾಗಿದ್ರು ಮತ್ತು ಧಾರ್ಮಿಕರಾಗಿದ್ರು. ಹೀಗೆ ಕೃಷ್ಣನ ಸಂತಾನವನ್ನು ನಾನು ನಿಮಗೆ ವಿವರಿಸಿ ಹೇಳಿದ್ದೇನೆ ಎಂಬುದಾಗಿ ವೈಶಂಪಾಯನ ಹೇಳಿದ್ರು. ಹಿಂದೆ ನಾನು ಹೇಳಿದಂತೆ 16,100 ಜನ ಸ್ತ್ರೀಯರು ಕೃಷ್ಣನ ಪತ್ನಿಯರು, ಅವರ ನರಕಾಸುರನ ವಶದಲ್ಲಿದ್ದಂಥವರು 8 ಜನ ಪ್ರಧಾನರಾದಂತಹ ಮಹಿಷಿಯರು. ಹಾಗಾಗಿ 16,108 ಆಯಿತು. ವೃಂದಾವನದಲ್ಲಿದ್ದಾಗ ಕಾತ್ಯಾಯಿನಿ ವ್ರತವನ್ನು ಮಾಡಿ ಕೃಷ್ಣನನ್ನೇ ಪತಿಯನ್ನಾಗಿ ಸ್ವೀಕರಿಸಿದಂತಹ ಕೆಲವು ಸುಂದರಿಯರನ್ನು ಕೂಡ ಆತ ಮದುವೆಯಾಗಿದ್ದ ಅಂತ ನಾವು ಕೇಳಿದ್ದೆವು. ಹಾಗಾಗಿ ಕೃಷ್ಣನಿಗೆ 16,108ಕ್ಕಿಂತಲೂ ಹೆಚ್ಚು ಜನ ಪತ್ನಿಯರಿದ್ದರು ಎಂಬುದಾಗಿ ನನ್ನ ಅಭಿಪ್ರಾಯ ಆಗಿದೆ. ವೃಂದಾವನದಲ್ಲಿ ಹುಟ್ಟಿದಾಗ ಆತನಿಗೆ 10 ಲಕ್ಷ ಜನ ಮಕ್ಕಳಿದ್ರು ಅನ್ನೋದನ್ನು ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದ್ವಿ. ಪ್ರತಿಯೊಬ್ಬ ಪತ್ನಿಯಲ್ಲೂ ಕೂಡ ಕೃಷ್ಣನಿಗೆ 1 ಹೆಣ್ಣು ಮತ್ತು 10 ಗಂಡು ಎಂಬುದಾಗಿ ಮಕ್ಕಳನ್ನ ವರ್ಣಿಸುವಂತ ಸಂಗತಿಯನ್ನು ಕೂಡ ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದ್ವಿ. ಹಾಗಾಗಿ 16,108 ಅದನ್ನ ನಾವು 11ರಿಂದ ಗುಣಿಸಿದರೆ 11,77,189 ಎಂಬುದಾಗಿ ಅದನ್ನು ನಾವು ಗಮನಿಸಬೇಕು. ಆ 16,108 ಗುಣಿಸು 11, ಅದಲ್ಲದೆ ಹಿಂದಿನ 10 ಲಕ್ಷ ಜನ, ಆ 10 ಲಕ್ಷ ಜನ ಮತ್ತು ಈ 1,77,189 ಇವರು 16,108 ಜನ ಸ್ತ್ರೀಯರು ಹುಟ್ಟಿದವರು. 1,77,189 ಎಂಬುದು ಮತ್ತು 10 ಲಕ್ಷ ಜನ ವೃಂದಾವನದಲ್ಲಿ ಹುಟ್ಟಿದವರು ಎಂಬುದಾಗಿ ಒಂದು ಸಂಖ್ಯೆಯನ್ನು ಗಮನಿಸಬೇಕು. 89 ಎಂಬಲ್ಲಿ 9ನೇ ಸಂಖ್ಯೆ ಕುಬ್ಜ ತ್ರಿವಕ್ರ ಅಂತ ಏನು ಮಥುರೆಯಲ್ಲಿ ಕೃಷ್ಣನಿಗೆ ಗಂಧವನ್ನು ಸಮರ್ಪಿಸಿ ಸೇವೆ ಮಾಡಿದ್ರು. ಆಕೆಯಲ್ಲಿ ಹುಟ್ಟಿದಂತಹ ವಿಶೋಕ ಎಂಬ ಮಗ. ಹೀಗೆ ಒಟ್ಟಾರೆ 10 ಲಕ್ಷ, 1,77,188 ಮತ್ತು 1 ಎಂಬುದಾಗಿ ಅದರ ಸಂಖ್ಯೆಯನ್ನು ಗಮನಿಸಬೇಕು ನಾವು. ಪ್ರದ್ಯುಮ್ನನಿಗೆ ವಿದರ್ಭ ರಾಜಕುಮಾರಿಯಾದಂತಹ ರುಕ್ಮವತಿ ಅಥವಾ ಶುಭಾಂಗಿಯ ಗರ್ಭದಲ್ಲಿ ಅನಿರುದ್ಧ ಎಂಬ ಮಗ ಹುಟ್ಟಿದ. ಅನಿರುದ್ಧನ ಧ್ವಜದಲ್ಲಿ ಮೃಗದ ಚಿಹ್ನೆ ಇತ್ತು. ಬಲರಾಮನಿಗೆ ರೇವತಿ ಗರ್ಭದಲ್ಲಿ ಹುಟ್ಟಿದವರು ನಿಷಠ ಮತ್ತು ಉರಿಮುಖ ಎಂಬ 2 ಮಕ್ಕಳು. ಕೃಷ್ಣನ ತಂದೆಯಾದಂತಹ ವಸುದೇವನಿಗೆ ಸುತನು ಮತ್ತು ಸುತಾರ ಎಂಬ 2 ಬೇರೆ ಭಾರ್ಯರು ಕೂಡ ಇದ್ರು. ಸುತನುವಿನ ಗರ್ಭದಲ್ಲಿ ಪೌಂಡ್ರಕ ಹುಟ್ಟಿದ. ಸುತಾರಾಳ ಗರ್ಭದಲ್ಲಿ ಕಪಿಲ ಎಂಬಾತ ಹುಟ್ಟಿದ. ಪೌಂಡ್ರಕ ವಾಸುದೇವ ಆದ ರಾಜನಾದ. ಕಪಿಲ ಅರಣ್ಯಕ್ಕೆ ಹೊರಟೋದ. ವಸುದೇವನಿಗೆ 4ನೇ ವರ್ಣ ಅಂದ್ರೆ ಶೂದ್ರ ವರ್ಣದ ಭಾರ್ಯೊಬ್ಬಳಿದ್ರು. ಅವಳಲ್ಲಿ ಹುಟ್ಟಿದವನೇ ಜರ ಎಂಬಾತ. ಆತ ಮುಂದೆ ಬೇಡರಿಗೆಲ್ಲರಿಗೂ ಅಧಿಪತಿಯಾದ. ಕೃಷ್ಣನ ಮತ್ತೊಬ್ಬ ಮಗ ಸಾಂಬ ಎಂಬಾತ ಜಾಂಬವತಿಯಲ್ಲಿ ಹುಟ್ಟಿದವನ. ಅವನಿಗೆ ಕಾಶ್ಯ ಎಂಬ ಭಾರ್ಯೆಯ ಗರ್ಭದಲ್ಲಿ ಸುಪಾರ್ಶ್ವ ಎಂಬ ಮಗ ಹುಟ್ಟಿದ. ಅನಿರುದ್ಧನಿಗೆ ಸಾನು ಎಂಬ ಮಗ. ಸಾನುವಿಗೆ ವಜ್ರ ಎಂಬ ಮಗ. ವಜ್ರನಿಗೆ ಪ್ರತಿರಥ ಎಂಬ ಮಗ. ಸುಚಾರು ಎಂಬಾತ ಪ್ರತಿರಥನ ಮಗ. ವೃಷ್ಟಿಯ ಕಿರಿಯ ಮಗ ಅಂತ ಅನಮಿತ್ರನಿಗೆ ಶಿನಿ ಎಂಬ ಮಗ. ಶಿನಿಯ ಮಗ ಸತ್ಯಕ. ಯುಯುಧಾನ ಅಥವಾ ಸಾತ್ವಿಕ ಎಂಬಾತ ಈತ ಸತ್ಯಕನ ಮಗ. ಯುಯುಧಾನನ ಮಗ ಅಸಂಗ. ಅಸಂಗನ ಮಗ ಮಣಿ. ಮಣಿಯ ಮಗ ಯುಗಾಂತರ. ಹೀಗೆ ಇವರೆಲ್ಲರ ವಂಶಾವಳಿಯನ್ನು ನಾನು ನಿಮಗೆ ಹೇಳಿದ್ದೇನೆ ಎಂಬುದಾಗಿ ವೈಶಂಪಾಯನರು ಜನಮೇಜಯನಿಗೆ ತಿಳಿಸಿದರು. ಅಲ್ಲಿಗೆ 103 ಅಧ್ಯಾಯಗಳು ಮುಗಿದಿವೆ. ಮುಂದಿನ 104ರಿಂದ 107ನೇ ಅಧ್ಯಾಯದ ಏನು ಕಥೆ ಇದೆ. ಪ್ರದ್ಯುಮ್ನ ಜನನದ ಬಳಿಕ ಆತನ ಅಪಹರಣ, ಮಾಯಾವತಿಯಿಂದ ಆತನ ಬೆಳೆಸುವಿಕೆ, ಮಾಯಾವತಿ ಆತನನ್ನ ವಿವಿಧ ರಾಸಾಯನಿಕಗಳನ್ನು ಪ್ರಯೋಗ ಮಾಡಿ ಶೀಘ್ರದಲ್ಲೇ ಅಂದ್ರೆ 4 ವರ್ಷಗಳಲ್ಲಿ ಆತನನ್ನು ಯುವಕನನ್ನಾಗಿ ಮಾಡಿದ್ರು ಎಂಬುದಾಗಿ ನಾವು ನೋಡಿದ್ವಿ. ಶಂಬರಾಸುರ ಪ್ರದ್ಯುಮ್ನನ ರುಕ್ಮಿಣಿಯ ಸೂತಿಕಾಗ್ರಹದಿಂದಲೇ ಅಪಹಾರ ಮಾಡಿದ್ದ. ಅಲ್ಲಿ ಮಾಯಾವತಿ ಅವನನ್ನು ಬೆಳೆಸಿದ್ಲು ಮತ್ತು ಆತನಿಗೆ ವಿವಿಧ ವಿದ್ಯೆಗಳನ್ನು ಕೂಡ ಉಪದೇಶ ಮಾಡಿದ್ಲು. ಆ ಮಾಯಾವಿದ್ಯೆಯ ಬಲದಿಂದ ಪ್ರದ್ಯುಮ್ನ ಶಂಬರಾಸುರನನ್ನು ಸಂಹರಿಸಿ ತನ್ನ ಪತ್ನಿಯಾದಂತಹ ಮಾಯಾವತಿಯನ್ನು ಕರೆದುಕೊಂಡು ಬಂದು ದ್ವಾರಕಾನಗರಕ್ಕೆ ತಲುಪಿದ ಅನ್ನೋರಿಗೆ ಅವೆಲ್ಲ
ಕಥೆಗಳು ಮುಗಿದಿತ್ತು. ಕಥೆಯ ಅನುಕೂಲಕ್ಕಾಗಿ ಈ 104 ಅಧ್ಯಾಯದಿಂದ 107ನೇ ಅಧ್ಯಾಯ ತನಕ ಬರುವಂತಹ ಈ ಎಲ್ಲ ಸಂಗತಿಗಳನ್ನ ಕೃಷ್ಣನ ಮದುವೆ ಆದ ಬಳಿಕ, ಆ ರುಕ್ಮಿಣಿಯ ಮದುವೆ ಆದ ಬಳಿಕ ಆ ಪ್ರದ್ಯುಮ್ನ ಜನನದ ಸಂಗತಿಯನ್ನು ಹೇಳುವಾಗ ಅಲ್ಲೇ ಹೇಳಿ ಮುಗಿಸಿದ್ದೇನೆ. ಹಾಗಾಗಿ ಇಲ್ಲಿಗೆ ಹರಿವಂಶದ ವಿಷ್ಣು ಪ್ರೋದ 108 ಅಧ್ಯಾಯಗಳು ಸಮಾಪ್ತ ಆಗಿವೆ.